ನಮ್ಮ ಬಾಳೆ ಗಿಡದಲ್ಲಿ ಬಿಟ್ಟಿದ್ದು ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣು ಚಿಕ್ಕಗೊನೆ, ಇನ್ನೂ ಬೇಕು ಒಂದು ವಾರ ಹಣ್ಣಾಗೋಕ್ಕೆ. ಎನಿವೇಸ್, ಗುಡ್ ಮಾರ್ನಿಂಗ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ನಮ್ಮ ಮನೆಯಲ್ಲಿ ದಿನ ಒಂದಲ್ಲ ಒಂದು ಏನಾದ್ರು ಕೆಲಸಗಳು ನಡೀತಾನೆ ಇರುತ್ತೆ. ಇವತ್ತು ನಮ್ಮ ಅಪ್ಪ ಮೋಟಾರ್ ಫಿಕ್ಸ್ ಮಾಡಿಸ್ತಾ ಇದ್ದಾರೆ. ಇಲ್ಲಿ ವಾಟರ್ ಮೇಲ್ಗಡೆ ಸಿಂಟೆಕ್ಸಿಗೆ ಪಂಪ್ ಮಾಡೋ ಮೋಟಾರ್, ಅಡಿಷ್ನಲ್ ಮೋಟಾರ್ ಇಲ್ಲಿ ಇಟ್ಕೊಂಡು ಫಿಕ್ಸ್ ಮಾಡಿಸ್ತಾ ಇದ್ದಾರೆ. ಒಂದು ಆಲ್ರೆಡಿ ಇತ್ತು, ಅಲ್ಲಿ ಸಾಕಾಗಲ್ಲ ಅಂದ್ಬಿಟ್ಟು ಇವಾಗ ಇನ್ನೊಂದು ಫಿಕ್ಸ್ ಮಾಡೋಣ ಅಂತ ಮಾಡ್ತಾ ಇದ್ದಾರೆ. ಎರಡೆರಡು ಮೋಟಾರಲ್ಲಿ ಹೊಡಿದ್ರೆ ಬೇಗ ತುಂಬತ್ತೆ ಅಂತ, ಇಲ್ಲ ಅಂದರೆ ಟೂ ಅವರ್ಸ್ ತನಕನೂ ಬೇಕಿತ್ತು. ಪಕ್ಕದ ಮನೆ, ಬಾಡಿಗೆ ಮನೆಗೆ, ನಮ್ಮ ಮನೆ ಸಿಂಟೆಕ್ಸು ಎಲ್ಲದಕ್ಕೂ ಸೇರಿ ಒಂದೇ ಮೋಟಾರ್ ಇಟ್ಟಿದ್ವಿ. ಏನೋ ಅಳಸ್ನೇನೋ ಏನೋ ಇಟ್ಟಿದ್ರೆ ಫುಲ್ ಅಂಟಂಟು ಕಾಲಿಗೆಲ್ಲ ಅಂಟ್ಕೊಳ್ತಾ ಇದೆ. ಸೊ ಅದಕ್ಕೆ ಇನ್ನೊಂದು ಅಡಿಷ್ನಲ್ ಮೋಟಾರ್ ಫಿಕ್ಸ್ ಮಾಡಿಸೋಣ ಅಂತ ಅಲ್ಲೇ ಒಂದು 2 ಮಂತ್ಸಿಂದನೂ ಹೇಳ್ತಾಯಿದ್ರು. ನಾವಮ್ಮ ಬೇಡ ಸುಮ್ಮನೆ ಕರೆಂಟ್ ಬಿಲ್ ಜಾಸ್ತಿ ಬರುತ್ತೆ ಅಂತ ಅವಾಯ್ಡ್ ಮಾಡಿಸ್ತಾ ಇದ್ರು. ಆಗ ನಾವು ಅಂದ್ವಿ, 2 ಮೋಟಾರಲ್ಲಿ ಹೊಡಿದ್ರೆ ಬೇಗ ತುಂಬುತ್ತೆ, ಒಂದೇ ಮೋಟಾರಲ್ಲಿ ಹೊಡಿದ್ರೆ 2 ಅವರ್ ತನಕ ತುಂಬುತ್ತೆ. ಸೊ ಸೇಮೇ ಬರುತ್ತೆ, ಕರೆಂಟ್ ಬಿಲ್ಲು ಏನು ಡಿಫ್ರೆನ್ಸ್ ಆಗಲ್ಲ, ಅಷ್ಟೊಂದೆಲ್ಲ ಫಿಕ್ಸ್ ಮಾಡಿಸೋಣ ಬಿಡು ಅಂತ ಅಂದಿದ್ವಿ. ಅದಕ್ಕೆ ಇವತ್ತು ಮುಗಿಸ್ಬಿಡೋಣ ಅಂತ ಅಂದ್ಕೊಂಡು ಮುಗಿಸ್ತಾ ಇದ್ದಾರೆ. ವೀಕೆಂಡು, ಸ್ಯಾಟರ್ಡೆ ಇವತ್ತು. ಸೊ ಪವರ್ ಇಲ್ಲ, ಅವರು ಬಂದರು ಪ್ಲಂಬರು, ಅದೆಲ್ಲ ಮಾಡೋಣ ಅಂತ. ಅವ್ರು ಬರೋದಕ್ಕೂ ಪವರ್ ಹೋಗಿದ್ದಕ್ಕೂ ಒಂದೇ ಆಯ್ತು. ಸಮ್ಮರ್ ಅಲ್ವಾ, ಹೆವಿ ಪವರ್ ತೆಗಿತಾನೆ. ಪವರ್ ಬರೋ ತನಕ UPS ಅಲ್ಲಿ ಅದೆಲ್ಲ ರನ್ ಮಾಡೋಕ್ಕಾಗಲ್ಲ, ಟೆಸ್ಟ್ ಮಾಡೋಕ್ಕೆ. ಸೊ ಹಂಗಾಗಿ ವೆಯ್ಟ್ ಮಾಡ್ಕೊಂಡು ಕೂತಿದ್ದಾರೆ ಅಲ್ಲಿ ಪ್ಲಂಬರ್ಸ್. ಅಷ್ಟೊತ್ತಿಗೆ ನಾವೇನು ಮಾಡೋದಿಲ್ಲ, ಫ್ಯಾನು ಹಾಕ್ಕೊಳಕ್ಕಾಗಲ್ಲ, ಕೂಲರು ಹಾಕ್ಕೊಳಕ್ಕಾಗಲ್ಲ, ಶೆಕೆ ನೋಡಿ. ಒಬ್ರು ದಿಂಬಿಡ್ಕೊಂಡು ಒಳಗಡೆಗೂ ಹೊರಗಡೆಗೂ ಓಡಾಡ್ತಾವ್ರು. ಎಲ್ಲಿ ಮನೆ ಕಳ್ಳಿ ಅಂತ ಜಾಗ ಹುಡಿಕೊಂಡು. ಗಾಳಿ ಎಲ್ಲಿ ಬೀಸತ್ತೆ ಅಂತ ಎಲ್ಲೂ ಗಾಳಿ ಬೀಸ್ತಾ ಇಲ್ಲ. ಯಾವ ಕಡೆ ರೂಮಲ್ಲಿ? ಅಲ್ಲಿ ಇದ್ದಿದ್ದು ಶೆಕೆ ಆಗತ್ತೆ, ಆ ಕಡೆ ರೂಮಲ್ಲಿ. ಹೌದಾ? ಏನೋಪ್ಪ ಶೆಕೆ, ಧೂಳು, ಕಸ ಗುಡ್ಸೈತ ಅಲ್ಲಿ. ಹೌದಾ? ನಾನು ಹೋಗ್ಬಿಡ್ಲತ್ತಾಗ ಆ ರೂಮ್ಗೆ ಆರಾಮಾಗಿ. ಹೌದಾ? ಹೋಗಿ ನೋಡು, ತಣ್ಣಗಿದ್ರೆ ಮಲ್ಕೋ. ಒಂದು ಹೊಸ ರೂಮ್ ಕನ್ಸ್ಟ್ರಕ್ಟ್ ಮಾಡಿದ್ದೀವಲ್ಲ, ಆ ಕಡೆ ನೋಡೋಣ. ಅಲ್ಲೇನಾದ್ರು ತಣ್ಣಗಾಯ್ತು ಅಂದರೆ ಅಲ್ಲೇ ಮಲ್ಕೋಬೋದು. ಇಲ್ಲಿ ಯಾಕೋ ಗಾಳಿನೇ ಬೀಸ್ತಾ ಇಲ್ಲ ಈ ರೂಮಲ್ಲಿ. ಇಲ್ಲಿ ವಿಂಡೋಲ್ ಗಾಳಿ ಬರುತ್ತೆ ಚೆನ್ನಾಗಿ, ಹಿಂದೆಗಡೆ ತೆಂಗಿನ ಮರಗಳೆಲ್ಲ ಇದ್ದಾವೆ. ಬಟ್ ಏನಪ್ಪ ಅಂದರೆ ಇವತ್ತು ಅನ್ಫಾರ್ಚುನೇಟ್ಲಿ ಗಾಳಿನೇ ಇಲ್ಲ. ಆ ಕಡೆ ರೂಮಲ್ಲೂ ಬರವ ಗೊತ್ತಿಲ್ಲ, ಫಸ್ಟ್ ನೋಡ್ಕೊಂಡು ಬರೋಣ. ಇದು ನಮ್ಮ ಹೊಸ ರೂಮ್ ಕನ್ಸ್ಟ್ರಕ್ಟ್ ಮಾಡಿರೋದು. ಲಾಕ್ ಮಾಡಿಬಿಟ್ಟವ್ರೆ. ನಾವು ಅಪ್ಪ ಇವತ್ತು ಲಾಕೇ ಓಪನ್ ಮಾಡಿಲ್ಲ, ಡೈಲಿ ಓಪನ್ ಮಾಡಿ ಬಿಡ್ತಾರೆ. ಇಲ್ಲ ಅಂದರೆ ಬಿಸಿಲು ಹೊಡಿದ್ರೆ ಡೋರಿಗೆ ಅದು ಬೆಂಡಾಗತ್ತೆ ಅಂತ ಏನೋ ಓಪನ್ ಮಾಡಿಲ್ಲ. ಅಯ್ಯೋ, ಇಲ್ಲಿಂದಲ್ಲಿಗೆ ಓಡಾಡೋ ಬದಲು ಸುಮ್ಮನೆ ಒಂದು ಕಡೆ ರೂಮಲ್ಲಿ ಸೆಟ್ಲ್ ಆಗೋದು ಬೆಟರು. ಇವಾಗ ಎಷ್ಟು ಬಿಸಿಲಿದೆ ನೋಡಿ, ನೆತ್ತಿ ಸುಟ್ಟೋಗ್ತಾ ಇದೆ ನೋಡಿ. ನಾವು ಅಪ್ಪ ಇಲ್ಲಿ ಸೆಟ್ಲ್ ಆಗಿಬಿಟ್ರು ತಣ್ಣಗೆ. ಇದು ಬೆಸ್ಟ್ ಕೆಲಸ ಇದು. ಡೋರೇ ತೆಗ್ದಿಲ್ಲ, ಬೀಗನೇ ತೆಗ್ದಿಲ್ಲ. ಅಲ್ಲಿ ಬಿಸಿಲಿಲ್ಲ, ನೆರಳೆ ಐತೆ. ಇಲ್ಲೇ ಮಲ್ಕೊಳ್ಳೋಣ, ಅಲ್ಲೇ ಮಲ್ಕೊತೀನಿ. ಕರೆಂಟ್ ಬರುತ್ತೆ. ಅಮ್ಮ ಬೆಳಗ್ಗೆಯಿಂದ ಕರೆಂಟ್ ಇಲ್ಲ, ಸಾಕಾಗ್ತಾ ಇದೆ. ಯಾವಾಗ ಸಾಯಂಕಾಲ 6 ಗಂಟೆ ತನಕ ಬರಲ್ವೇನೋ ಪಾಪ? 6 ಗಂಟೆ ತನಕ ಕರೆಂಟ್ ಬರಲ್ವಂತೆ. ಶೆಕೆ ತಡಿಯೋಕ್ಕಾಯ್ತಾ ಇಲ್ಲ ಎಲ್ರಿಗೂ. ಹೆಂಗೆಲ್ಲ ಎಲ್ಲೆಲ್ಲೆಲ್ಲ ಉಳ್ಳಾಡ್ತಾ ಇದ್ದೀವಿ ಗೊತ್ತಾ. ಇವರೊಬ್ರು ಗುಡ್ಲು ರಾಣಿ. ಏನು ರಾಣಿ? ಆ ಸೊಪ್ಪನಂತೂ ಬೆಳಗ್ಗೆಯಿಂದ ತಿಂದು ಕಾಲಿನೇ ಮಾಡಾಕ್ಬಿಟ್ಟವಳೆ ಅಲ್ವಾ? ಮತ್ತೆ ಅವನ್ನೆಲ್ಲ ತಿಂದ್ರೆ ಊಟ ಎಲ್ಲಿಂದ ಹೋಗ್ಬೇಕು ಅಲ್ವಾ? ಇವ್ರೊಂಥರ ಹಾಫ್ ಗುಡ್ಲಲ್ಲವ್ರೆ, ಅವ್ರು ಫುಲ್ ಗುಡ್ಲಲ್ಲವ್ರೆ. ಇವರು ಮೊನ್ನೆಯಿಂದನೂ ಜಾಗನ ಇಲ್ಲಿಂದ ಅಲ್ಲಾಡ್ಸೇ ಇಲ್ಲ, ಸೆಟ್ಲ್ ಆಗ್ಬಿಟ್ಟವ್ರೆ ಇಲ್ಲೇ. ಕಂಪನಿ ಕೊಡೋಕ್ಕೆ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ನು ಅವರಿಗೆ ಗೈಡೆನ್ಸ್ ಕೊಟ್ಟ ಕಂಪನಿ ಕೊಡ್ತಾವ್ರೆ. ಮೇಡಮ್ ಅವ್ರದ್ದು ಇವತ್ತು 3 days ರಿಚುವಲ್ ಇದೆ, ಅದಕ್ಕೆ ಎಲ್ಲ ಪ್ರಿಪ್ರೇಷನ್ಗಳು ನಡೀತಾ ಇದೆ. ಚಿಕ್ಲಿ ತಂಬಿಟ್ಟು ನೋಡಿದ್ರೆ ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಾಯಿದ್ರು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ. ಪವರೇ ಇರಲಿಲ್ಲಲ್ಲ, ಫೈನಲಿ UPSನೇ ಯೂಸ್ ಮಾಡ್ಕೊಳ್ಳೋಂತ ಮಾಡ್ತಾವ್ರೆ. ಅಷ್ಟೊಂದು ಪುಡಿ ಮಾಡಿದೆ, ಆಕೆ ತರಿ ರುಬ್ಬು ಅಂತ ಇದ್ಲು. ಹುರಿದಿರೋದ ಇದು ಎಳ್ಳಿಗೆ ಬೆಲ್ಲ ಹಾಕೊಂಡು ಗ್ರೈಂಡ್ ಮಾಡೋದಷ್ಟೇನಾ? ಏಲಕ್ಕಿ ಮಗಮ ಅಂತ ಐತೆ. ಚಿಗ್ಲಿ ಎಳ್ಳು ಹುರಿದ್ಬಿಟ್ಟು ಗ್ರೈಂಡ್ ಮಾಡಿದ್ರೆ ಬರತ್ತಲ್ಲ ಫ್ಲೇವರು, ಸಖತ್ತಾಗಿರುತ್ತೆ. ನಮಗೆ ಫೇವ್ರೇಟ್ ಅದು ಚಿಗ್ಲಿ. ನಿನ್ಗೆ ಇಷ್ಟನಾ ಚಿಗ್ಲಿ? ಇಷ್ಟ ಇಲ್ವಾ? ನಮಗೆಲ್ಲ ತುಂಬ ಇಷ್ಟ ಅದು ಚಿಗ್ಲಿ. ನಿನಗೆ? ಆಡೋಣ? ಮೇಲ್ ಕೂತ್ಕೋಬೇಕಪ್ಪ, ಕೆಳಗೆ ಕೂತ್ಕೊಂಡ್ರಲ್ಲಿ ಕೆಳಗೆ ಕೂರಕ್ಕೆ ವಯಸ್ಸಾಗೋಗಿದೆ ನಮಗೆ. ಸಂಜೆ ಪ್ರೋಗ್ರಾಮಿಗೆ ಕೊಬ್ಬರಿಗಳು ಹೊಡ್ಕೊಂತವ್ರೆ. ಅದಕ್ಕೆ ಅಟ್ಟದಿಂದ ಇಳಿಸ್ಬೇಕಲ್ಲ, ಕೊಬ್ಬರಿಗಳು ಇಳಿಸ್ಕೊಂತವ್ರೆ. ನಾವು ಅಷ್ಟೊತ್ತಿಗೆ
ಆಗಲ್ಲ ಶೆಕೆಯಲ್ಲಿ, ನಿದ್ದೆನೂ ಬರ್ತಾ ಇಲ್ಲ, ಕೂರಕ್ಕೂ ಆಯ್ತಾ ಇಲ್ಲ, ನಿಲ್ಲಕ್ಕೂ ಆಯ್ತಾ ಇಲ್ಲ. ಬೆಟರು ಹೋಗಿ ಅಲ್ಲಿ ಚೌಕಬಾರನಾದರೂ ಆಡೋದು. ಅಕ್ಕೆ ಅವಳು ನೀಚೆ ಕರ್ಕೊಂಡು ಹೋಗಂಗಿಲ್ವೇನಕ್ಕೆ? ಇಲ್ಲಿ ಜಗತಿ ಹತ್ರ ಅಂಶಿಕುನ ಗುಡ್ಲು ತಗೊಂಡೋಗಿ ಮಡಿಗೆ ಎತ್ಕ ಅಂಶಿಕ ನಿನ್ ಮನೆಯ ಅಲ್ಲೇ ಇಟ್ಕೊಳ್ಳಿವಂತ ತೆಗಿ. ಒಂದು ಕಡ್ಡಿ ಹಾಕೊಂಡೆ, ಒಂದು ಕಡ್ಡಿ ಎತ್ಕೊಂಡೈತೀನಿ. ಸೆಕೆ ಒಳಗಡೆ ಮಲ್ಕೊಂಡು ಮುಖ ಎಲ್ಲ ಹಿಂಗಾಗೋಯ್ತದೆ. ಏನೋ ಹುಷಾರು ತಪ್ಪಿದ್ದು ಏನೋ ಅನ್ನಂಗೆ ಆಗೋಗೈತೆ ಎಲ್ರ ಮುಖನೂ. ಪ್ರಿಪ್ರೇಷನ್ಗಳಂತೂ ಬ್ಯಾಕ್ ಟು ಬ್ಯಾಕ್ ನಡೀತಾನೆ ಇದೆ. ಈ ಕಲ್ಲನ್ನ ಯಾವುದಕ್ಕೂ ಬೇಡ ಅಂದ್ಬಿಟ್ಟು ಎಲ್ಲೋ ಮೂಲೆಯಲ್ಲಿ ಹಾಕಿದ್ದೋ, ಇವತ್ತು ಉಪಯೋಗಕ್ಕೆ ಬಂತು. ಅದ್ರದ್ದೇನಾ ಇದು ಗುಂಡು ಕಲ್ಲುವೆ ಗೊತ್ತಿಲ್ಲ, ಬೇರೆ ಇಲ್ಲ ಅದ್ರದ್ದೇ ಸತೀಶ್ದು ಸೆಟ್ಟು ಫುಲ್ ಕಲರ್ ಚೇಂಜ್ ನುಣ್ಗಾಯ್ತದಲ್ವಾ. ಅರಿ ಹಂಗಲ್ಲ ಎಳ್ಳು ಕೈಲಿ ಇಟ್ಕೊಂಡು ಹಿಂಗೆ ಖಾರ ಅರಿದು ಹಂಗೆ ಹಂಗಾರಿದ್ರೆ ಬೇಗ ಸಣ್ಣ ಆಯ್ತದೆ. ಅಡಿಕೆಗೆ ಏನಾದರೂ ಮಿಕ್ಸಿ ಇಲ್ಲ ಅಂದರೆ ಸಾಂಬಾರು ಮಾಡ್ಕೊ, ಖಾರನೂ ಅರ್ದು ಬಿಡುವುದು. ಕರೆಂಟ್ ಇಲ್ಲ ಅಂದರೆ ಈರುಳ್ಳಿ ಮೆಣಸಿನ್ಕಾಯಿ ಜಚ್ಕೊಂಡು ಖಾರ ಸಾಂಬಾರು ಮಾಡಿಬಿಡ್ಬೋದು ಇದರಲ್ಲಿ. ಅದಕ್ಕೆ ಅದು ಹಳೆ ಕಾಲದ ಮೆಥಡ್ ಅದು. ಅವರು ದಾವಣಗೆರೆ ಸೈಡ್ ಬಜ್ಜಿ ಅಂಥದ್ದು ಜಜ್ಜಿಬಿಟ್ಟೆಲ್ಲ ಮಾಡ್ತಾರೆ ಸಾಂಬಾರು. ಬದನೆಕಾಯಿ ಅವೆಲ್ಲ ಜಜ್ಜಿರೋ ಬದನೆಕಾಯಿ ಸಾರು ಅದ್ರ ಚೆನ್ನಾಗಿ ತಗೊಂಡೋಗಿ ಅಲ್ಲಿ ಮೂಲಲ್ಲಿ ಎಸ್ಬಿಟ್ಟಿದ್ದೀರಾ. ನಾನು ಒಳಗೆ ಮಾಡಿಕೊಂಡಿದ್ದೆ, ಯಾರೋ ತಗೊಂಡೋಗಲ್ಲ. ಸೊ ಇಲ್ಲಿಗೆ ಪೂಜೆ ಪ್ರೋಗ್ರಾಮ್ಗಳು ಸ್ಟಾರ್ಟ್ ಆಗ್ತಾ ಇದೆ. ಮಹಾರಾಣಿಯವ್ರ ಅರಮನೆ ಬಿಟ್ಟು ಬರೋಕೆ ಕಳ್ತಾವ್ರಿ. ಏದ ಬೇಗ ಅದನ್ನಂತೂ ಉದ್ರಿಸಿ ಬಗ್ಗಿ ಅಲ್ಲಿ ಗಂಟು ಕಟ್ಟವ್ರಲ್ಲ ಕೆಳಗಡೆ ಅಲ್ಲಿ ಆ ಗಂಟು ಗಚ್ಚು ಅರ್ಶಿನ ಫಸ್ಟು, ಆಮೇಲೆ ಕುಂಕುಮ. ಸಾಕು. ಏಯ್ ಉಲ್ಟಾ ತಿರುಗ್ತಾಳೆ. ಇಲ್ಲ ಆ ಕಡೆ ತಿರುಕೋ ನೀನು. ಮಾಮ ಹಿಡ್ಕತ್ತಾರೆ, ನೀನು ತಿರುಕೋ. ಬಗ್ಗು ಹಾಂ, ಸುಮ್ಮ ತಲೆ ಮೇಲೆ ಕೈಯಲ್ಲಿ ಹಿಡ್ಕೊಂಡು ಹೋಗಷ್ಟೆ. ಇಲ್ಲಿಗೆ ಗುಡ್ಲು ಶಾಸ್ತ್ರ ಮುಗೀತು. ನೆಕ್ಸ್ಟ್ ಒಳಗೆ ಪನ್ನೀರ್ ಸ್ನಾನದ ಶಾಸ್ತ್ರಕ್ಕೆ ಎಲ್ಲ ರೆಡಿ ಮಾಡ್ಕೊಂಡವ್ರೆ. ರೋಸ್ ಪೆಟಲ್ಸ್ ಜೊತೆಗೆ ಅರ್ಶಿನ ಎಲ್ಲ. ಇಲ್ಲಿಗೆ ಅದು ಆದಮೇಲೆ ಚಿಕ್ಕದಾಗಿ ಒಂದು ಕೂಡಿಸ್ಬಿಟ್ಟು ಒಂದು ಆರತಿ ಮಾಡಿದ್ರೆ ಅಲ್ಲಿಗೆ ಮುಗೀತು ರಿಚುವಲ್ ನಮ್ಮದು. ನಮ್ಮ ಕಡೆ ಈ ಥರ ಫಾಲೋ ಮಾಡ್ತೀವಿ. ಆಯ್ತು, ಒಂಥರ ಖುಷಿ ವಿಚಾರ. ಈ ಥರ ಅವಾಗವಾಗ ಹೆಣ್ಮಕ್ಳಿದ್ದಾಗ ಸುದ್ದಿಗಳು ಬರ್ತಾ ಇರ್ತವೆ, ಖುಷಿ ವಿಚಾರಗಳು ಬರ್ತಾ ಇರ್ತವೆ. ಎಲ್ರಿಗೂ ಒಂಥರ ಸಂಭ್ರಮ. ಎಲ್ಲರೂ ಗ್ಯಾದರ್ ಆಗಿದ್ದೀವಿ ಇವತ್ತು. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಅಣ್ಣನೇ ಲೇಟಾಗಿ ಬರ್ತಾ ಇದ್ದಾರೆ. ರಜೆ ಇರಲಿಲ್ಲ ಇವತ್ತು ಪಾಪ ಅವರಿಗೆ. ಡ್ಯೂಟಿ ಮುಗಿಸ್ಕೊಂಡು ಈಗ ಬಸ್ಸಲ್ಲಿ ಬರ್ತಾ ಇದ್ದಾರೆ ಅವರು. ಪನ್ನೀರ ಸ್ನಾನಕ್ಕೆ ರೆಡಿ. ತಣ್ಣೀರಲ್ಲ ಕಣೆ, ಪನ್ನೀರು. ರೋಸ್ ಪೆಟಲ್ಸ್ ಹಾಕಿದ್ರೆ ಅದನ್ನೇ ಪನ್ನೀರ್ ಅನ್ನೋದು. ರೋಸ್ ವಾಟರು, ರೋಸ್ ಪೆಟಲ್ಸ್. ಯಾವ ಕಲರ್ ಅಂತ ಹೇಳ್ಬಿಡು. ಯಾವ ಫ್ಲೇವರ್? ರೋಸ್ ಫ್ಲೇವರ್. ಹಂಗೆ ಎಲ್ಲ ಹೇಳಕ್ಕಾಗಲ್ಲ, ಅವು ಸೀಕ್ರೆಟ್ ಅದು. ಬೆಳಗ್ಗೆ ನಿಮ್ಮ ಮಗಳು ಆಮೇಲೆ ಮಾಡ್ರಿ ಬೆಳಗ್ಗೆ ನನ್ನ ಮಗಳನ್ನ ಮಾಡ್ದಂಗೆ. ಅಯ್ಯೋ ಹೇಗೆ ಪ್ರದೀಪನ ಶಾಕ್ ಆಗ್ಬಿಟ್ಟ ನೋಡಿ. ಇದೇನು ಇಷ್ಟೊಂದು ಕಲರ್ ಬಂದ್ಬಿಟ್ಟವಳೆ ಅಂತ. ಒಂದು ಲೇಯರ್ ಎರ್ದು ಬಿಡೋದಲ್ಲ ಮುಖದಲ್ಲಿ. ಅವೆಲ್ಲ ಟೆಂಪ್ರವರಿ ಅಷ್ಟೇ. ಏನು ಮಾಡಿದ್ರು ಏನು ಕೇಳಿದ್ರು ಎಲ್ಲ ಮಾಡೋಳು. ಬೆಳ್ಳಕ್ಕಾಗಬೇಕು ಅಂದ್ರೆ ನೋಡಿ ಹಿಂಗೆಲ್ಲ ಮಾಡೋಕೆ ಹಂಗೆ ಮಾಡ್ತಾಳೆ. ಸೊ ಇಲ್ಲಿಗೆ ಪನ್ನೀರ್ ಸ್ನಾನ ಮುಗೀತು. ಸಾಹೇಬ್ರು ವಿಡಿಯೋ ಕಾಲಲ್ಲೇ ನೋಡ್ಕೊಬಿಟ್ರು, ಮಿಸ್ ಮಾಡ್ಕೊಂಡ್ರು ಅಲ್ವಾ ಮನು? ಆರ್ ಯು ಮಿಸ್ಸಿಂಗ್ ಮೀ? ಗೊತ್ತಿಲ್ಲ, ಹಂಗೆ ಅನ್ನಿಸ್ತು ಕೇಳ್ದನಪ್ಪ. ಏನೋ ಕೇಳ್ತೀವಿ ಅವಾಗವಾಗ, ಹೇಳ್ಬೇಕಲ್ವ ನೀನು?
ಓ ಹಂಗ ಅದೇನೋ ಮುಖದಲ್ಲಿ ಮಿಸ್ಸಿಂಗ್ ಫ್ಯಾಕ್ಟರ್ ಕಾಣಿಸ್ತು, ಅದಕ್ಕೆ ಕೇಳಿದೆ. ಕಾಣಿಸುತ್ತೆ ಮುಖದಲ್ಲಿ ಎಲ್ಲಾನು ಕಾಣಿಸುತ್ತೆ, ಸ್ವಲ್ಪ ಆ ಕಡೆ ಒಳಗೇನೋ ಹೋಗ್ಲಿ, ಊಟ ಮಾಡ್ದ? ನಮ್ಮ ಯಜಮಾನ್ರು ಸತ್ಯ ಯಾವತ್ತೂ ಹೇಳಲ್ಲ. ಅವ್ರ ಮನಸ್ಸಲ್ಲಿರೋದು ಒಂದು, ಬಾಯಲ್ಲಿ ಬರೋದೇ ಒಂದು. ಹೋಗ್ಲಿ, ಊಟ ಮಾಡ್ದಾ? ಹೌದಾ? ಮತ್ತೆ ಇನ್ನೇನು ಮಾಡ್ತಾಯಿದ್ದೆ? ಹೌದಾ, ಸರಿ. ಅಯ್ಯೋ ಆಯಿತು, 8 ಆಯಿತು, 1 ನಿಮಿಷ ಬರ್ತೀನಿ ತಾಳು. ನಾನು ಆರತಿ ಶಾಸ್ತ್ರಕ್ಕೆ ರೆಡಿ ಎಲ್ಲ. ನಗ್ತಾ ಹೋಗಿ ಕೂತ್ಕೋ. ಅದೇ ಬಲ್ದಗಾಲ ಹಾಕೊಂಡು ಇದು ಎಡಗಡೆ ಆಯಿತು, ಅದು ಬಲಗಡೆಯಿಂದ ಬಾ. ಕೂತ್ಕೋ. ಹಂಗೆ ಕಣೆ. ತಟ್ಟೆಗಳು ಮುಟ್ಟಿಸಿ ನಮಸ್ಕಾರ ಮಾಡಿಸು. ಇರ್ಲಿ ಬಿಡಿ, ಅದೇನು ಮಗು ಏನಾಗಲ್ಲ. ನೈಜ ಶೋಭನಾಡು ಅಂದ. ಸೋ ಎನ್ನೀರೇ ಸೋಬಾನ ಬನ್ನೀರೇ, ನಮ್ಮ ಹುಡುಗಿ ಗಂಡ ಹುಡುಕಿರೇ. ಸಾಕಲ್ವಾ? Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.